ನಕಾರಾತ್ಮಕ ಶಕ್ತಿಗಳ ಸುತ್ತ ನಡೆಯುವಂತಹ ಒಂದಷ್ಟು ಅದರ ಏರಿಳಿತಗಳನ್ನ ಗುರುಜಿ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾರೆ. ನಿಮ್ಮ ಕರ್ಮ ಫಲಗಳು ಕಳಿಯೋವರೆಗೂ ನಿಮ್ಮ ಕಷ್ಟ ತಪ್ಪಿದ್ದಲ್ಲ. ಈ ಆತ್ಮ ಪ್ರೇತಾತ್ಮಗಳು ಮನುಷ್ಯರಿಗೆ ತುಂಬಾ ಕಾಟ ಕೊಡ್ತವೆ. ಆ ಗ್ರಾಮವನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಆ ದೇವತೆಗಿರ್ತದೆ. ಇಷ್ಟು ಆತ್ಮಗಳ ಜೊತೆ ಮಾತಾಡ್ತೀನಿ, ತೆಗಿತೀನಿ, ನನಗೇನಾದರೂ ಅಟ್ಯಾಕ್ ಆಗಿರ್ಬೋದು, ಏನಾದರೂ ಆಗುತ್ತಾ ಅನ್ನೋ ಇದಕ್ಕೆ ಏನು ಮಾಡಿದೆ, ನಾನೇ ಒಂದು ತಡೆ ಓಡಿಸಿ ನನಗೆ ಅಲ್ಲಿ ಹೊಡೆದು ಈಚೆ ಕಡೆ ಬಂದರೆ ಬಾಡಿ ಎಲ್ಲ ಒಂದು ರೀತಿ ರಿಲೀಫ್ ಆಯ್ತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಭಗವಾನ್ ಗುರುಜಿ ಅವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಕೂಡ ಭಗವಾನ್ ಗುರುಜಿ ನಿಮ್ಮ ಹತ್ರ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಹಂಚ್ಕೊಳ್ತಾರೆ, ಹಾಗೂ ನಕಾರಾತ್ಮಕ ಶಕ್ತಿಗಳ ಸುತ್ತ ನಡೆಯುವಂತಹ ಒಂದಷ್ಟು ಆಟಗಳು ಅದರ ಏರಿಳಿತಗಳನ್ನ ಗುರುಜಿ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾರೆ. ಆದ್ರೆ ಅದಕ್ಕೂ ಮುನ್ನ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತ ಟೈಮು. ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಗುರುಜಿಗಳೇ, ಈ ಆತ್ಮ ಪ್ರೇತಾತ್ಮಗಳು ಮನುಷ್ಯರಿಗೆ ತುಂಬಾ ಕಾಟ ಕೊಡ್ತವೆ. ಸಾಕಷ್ಟು ಬಾರಿ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರಿಗೆ ಹಿಂಸೆಗಳನ್ನ ಕೊಡ್ತಾರೆ, ನರಳಾಡ್ಸುತ್ತವೆ. ಆದ್ರೆ ದೇವ್ರು ಅಂತ ಒಬ್ಬ ಇದ್ದೇ ಇರ್ತಾನೆ. ನಾವು ಈ ರೀತಿಯಾದಂತಹ ನೆಗೆಟಿವ್ ಎನರ್ಜಿಗಳಿಂದ ಬಚಾವಾಗ್ಬೇಕು ಅಂತ ದೇವಸ್ಥಾನಗಳಿಗೂ ಹೋಗುವಂತಹ ಒಂದಷ್ಟು ಸೀನ್ಗಳಿದಾವೆ. ಆದ್ರೆ ಅಂತಹ ದೇವಸ್ಥಾನಗಳಲ್ಲಿ ನಿಜವಾಗ್ಲೂ ನಮಗೆ ಪರಿಹಾರ ಸಿಗುತ್ತಾ ಇಲ್ವಾ ಅಂತ ನನ್ನ ಒಂದು ಪ್ರಶ್ನೆ, ಹಾಗೂ ನಮ್ಮ ವೀಕ್ಷಕರ ಪ್ರಶ್ನೆಯೂ ಕೂಡ. ನೋಡಿ, ದೇವರು ಅನ್ನೋದು ಇಲ್ಲದೆ ಯಾರು ಬದುಕೋದು ಕಷ್ಟ ಇದೆ. ನಾವು ನಂಬಿಕೆ ದೇವರು ಇದ್ದಾನೆ ಅನ್ನೋದು. ಆದರೆ ನಿಮ್ಮ ಕರ್ಮ ಫಲಗಳು ಕಳಿಯೋವರೆಗೂ ನಿಮಗೆ ಕಷ್ಟ ತಪ್ಪಿದ್ದಲ್ಲ. ಅದು ದೇವಸ್ಥಾನಕ್ಕೆ ಹೋಗಲಿ, ಅಲ್ಲೇ ಪಿತು ಒದ್ದಾಡಲಿ, ಜಲ್ದಿ ಪರಿಹಾರ ಸಿಗಲ್ಲ. ಕೆಲವು ಟೈಮು ನಮ್ಮ ಹತ್ರ ಬಂದಾಗ ಮೀರಿದ್ದು ಕೆಲಸಗಳನ್ನ ನಾನು ಮಾಡಿರೋದು ನನ್ನ ಯೂಟ್ಯೂಬ್ಗಳಲ್ಲಿ ನೋಡಿದ್ದೀರಾ. ಸೊ ಅದೇ ಥರ ಇದೊಂದು ವಿಶೇಷವಾದಂಥ ಸಂಚಿಕೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವಿಶೇಷವಾದ ಸಂಚಿಕೆ. ಗ್ರಾಮ ದೇವತೆ ಅಂತ ಅಂದರೆ ದೇವತೆಗಳಿಗಿಂತ ಒಂದು ಕೈ ಮೇಲು. ಆ ಗ್ರಾಮನ ನಿಯಂತ್ರಿಸ್ತಕ್ಕಂಥ ಶಕ್ತಿ ಆ ದೇವತೆಗಿರ್ತಿದೆ. ಅಂಥದ್ದೊಂದು ವಿಶೇಷವಾದಂಥ ಜಾಗಗಳಲ್ಲಿ ನನಗೆ ಈ ಸರಿ ಇನ್ವೈಟ್ ಮಾಡಿದರು. ಅದ್ರ ಬಗ್ಗೆ ಮಾತಾಡ್ಬೇಕಂದ್ಬಿಟ್ಟೆ ನನ್ನ ಮನಸ್ಸಲ್ಲಿತ್ತು. ನೀವು ಕೇಳಿದ ಕ್ವಶನ್ಗೆ ಇದು ಪಕ್ಕಾ ಉದಾಹರಣೆ ಇದೆ, ಇದು ಕರೆಕ್ಟಾಗಿ. ಸೊ ನನಗೆ ಅವರು ನನ್ನ ಯೂಟ್ಯೂಬ್ಗಳೆಲ್ಲ ನೋಡಿ, ಗುರುಜಿ ತಾವೊಂದು ಸರಿ ನಮ್ಮ ದೇವಸ್ಥಾನಕ್ಕೆ ಬಂದು ಹೋದರೆ ಒಳ್ಳೇದು ಅಂತ ಅಂದ್ಬಿಟ್ಟು ಕರೆದ್ರು. ಸೊ ಆ ದೇವಸ್ಥಾನಕ್ಕೆ ಹೋಗಿ ನನಗೆ ಸನ್ಮಾನನೇ ಇಟ್ಕೊಂಡಿದ್ರು. ಅವರು ಸನ್ಮಾನ ಮಾಡಿ ದೇವ್ರ ಮುಂದೆ ನಿಲ್ಲಿಸಿ ನನಗೆ ಹೂನಾರ ಹಾಕಿ ನನಗೆಲ್ಲ ಸತ್ಕಾರ ಮಾಡಿ ಕಳಿಸ್ಕೊಟ್ರು. ನನಗಲ್ಲಿ ಆ ಕುತೂಹಲ ಏನಂದರೆ, ಆ ಜಾಗದ ಮಹಿಮೆ ಏನು ಎತ್ತ ತಿಳ್ಕೊಬೇಕು. ಯಾಕೆ ಚಿಕ್ಕದಾಗಿ ತುಂಬ ಕಮರ್ಷಿಯಲ್ ಜಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅದು, ದೊಡ್ಡ ಕಾಲೇಜ್ ಇರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅದು. ಚಿಕ್ಕದಾಗಿದೆ. ಇಡೀ ಆ ಜಾಗನೇ ಆ ದೇವಸ್ಥಾನ ಸೇರಿದ್ದು. ಅದೇನೇನೋ ಆಗಿ ದೇವಸ್ಥಾನಗಳು ಕಾಲೇಜುಗಳೆಲ್ಲ ಕಟ್ಬಿಟ್ಟಿದ್ದಾರೆ. ಸೊ ಈಗ ಆ ದೇವಸ್ಥಾನ ಒಂದು ಉಳಿಸ್ಕೊಂಡಿದ್ದಾರೆ ಆ ವಂಶಸ್ಥರು. ಇದು 1400 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಪವಿತ್ರವಾದಂಥ ಜಾಗ. ಆ ಜಾಗದ ಹೆಸರು, ಆ ದೇವಸ್ಥಾನಕ್ಕೆ ಏಳು ಮಂದಮ್ಮ ಅಂತ ಕರೀತಾರೆ. ಇದು ಚೋಳರ ಕಾಲದಂತೆ ಹುಟ್ಟಿದಂಥ ಜಾಗ. ಇದು 1400 ವರ್ಷಗಳಿಂದ ಆ ಬಂಡೆಗಳ ಮಧ್ಯದಲ್ಲಿ ಆ ಎಮ್ಮ ಉದ್ಭವ ಆಗಿದ್ದಾವೆ. ಅಲ್ಲಿ ಕಾಟೇರಮ್ಮ, ಆಮೇಲೆ ಮುನೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು 5ನೇ ತಲೆಮಾರಿನಲ್ಲಿ ನಡೀತಾ ಇದೆ ಪೂಜೆ. ಅದಕ್ಕೆ ಜನ ಎಲ್ಲಿಂದ ಬರ್ತಾರೋ ಗೊತ್ತಾಗಲ್ಲ. ಅವರಾಗ ಅವ್ರು ಸ್ವಯಂ ಬರ್ತಾರೆ, ಆ ದೇವಸ್ಥಾನ ಕ್ಲೀನ್ ಮಾಡ್ತಾರೆ, ಆ ಎಮ್ಮನ ಸೇವೆ ಮಾಡ್ತಾರೆ. ಆ ಪೂಜೆ ನಡೆಯೋ ಟೈಮಲ್ಲಿ ಸ್ವಂತ ಮನೆದೇ ಪೂಜೆ ನಡೀತಾ ಇದೆ ಅಂದ್ಬಿಟ್ಟು ಅವರು ಅಲ್ಲಿ ಎಲ್ಲ ನಿಂತ್ಕೊಂಡು ಭಾಗಿಯಾಗ್ತಾರೆ. ನನಗದು ನೋಡೋಕ್ಕೆ ಒಂಥರ ಖುಷಿ ಆಯಿತು. ಅದಕ್ಕೆ ನನ್ನ ಅಲ್ಲೆಲ್ಲೂ ಎಕ್ಸ್ಪೋಸ್ ಮಾಡೋದು, ತೋರಿಸೋದು ಬೇಡ ಅಂತೀನಿ ಅಂತ ದಯವಿಟ್ಟು ರಿಕ್ವೆಸ್ಟ್ ಮಾಡಿದೆ. ನನಗದು ಇಡ್ಸಲ್ಲ, ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಯಾಕಂದರೆ ಈ ಆತ್ಮಗಳು ನಾವು ತೆಗೆಯೋದಲ್ಲದೆ ಕೆಲವು ಶಕ್ತಿ ದೇವತೆಗಳು ಇರೋ ಜಾಗದಲ್ಲಿ ಆಟೋಮೆಟಿಕ್ ಆಗಿ ಹೊರಟೋಗ್ತವೆ. ಅಲ್ಲಿ ದೇವಸ್ಥಾನದ ವಿಶೇಷ ಏನು ಅಂದರೆ, ಅಲ್ಲಿ ತಡೆ ಹೊಡಿತಕ್ಕಂಥದ್ದು ತುಂಬ ವಿಶೇಷವಾಗಿದೆ.
ಹ್ಮ್ ನಾನು ಈ ತಡೆ ಹೊಡೆಯೋ ಜಾಗನ ಬಹಳಷ್ಟು ದೇವಸ್ಥಾನಗಳಲ್ಲಿ ನೋಡಿದ್ದೀನಿ. ಹ್ಮ್ ಕಬ್ಬಾಳಮ್ಮಂದು, ಬಂಡಿ ಮಂಕಾಳಮ್ಮ, ಆಮೇಲೆ ಕೊರಗಜ್ಜನ ದೇವಸ್ಥಾನದಲ್ಲಿ ಸುಮಾರು ಕಡೆ ಎಲ್ಲ ಕಡೆನೂ ಈ ಪಾಂಡವಪುರ ಕಡೆ ತಡೆಗಳು ಹೊಡೆಯೋದು ನೋಡಿದ್ದೀನಿ. ಹ್ಮ್ ಈ ಸಂತೆ ಒಂದು ತೆಂಗಿನಕಾಯಿ ಹೊಡೆದು ನಿವುಳಿಸ್ತಾರೆ, ಹೊಡಿತಾರೆ, ದಾಟ್ಬಿಟ್ಟು ಕಳಿಸ್ತಾ ಇರ್ತಾರೆ. ಬಟ್ ಇಲ್ಲಿ ಒಂದು ವಿಶೇಷ ಏನಂದರೆ, ಒಂದು ತಡೆ ಹೊಡಿಬೇಕಂದ್ರೆ ಅರ್ಧ ಗಂಟೆ ಅವರು ಟೈಮ್ ತಗೋತಾರೆ. ಹ್ಮ್ ನಿಮ್ಮ ಕೋರಿಕೆ, ನಿಮ್ಗೇನು ಕಷ್ಟ ಆಗ್ತಾ ಇದೆ, ನಿಮ್ಗೇನು ತೊಂದರೆ ಆಗ್ತಾ ಇದೆ, ಅದನ್ನು ಅವರು ಪ್ರತಿಯೊಂದು ಒಂದು ತಗಡಿನ ಮೇಲೆ ಬರೀತಾರೆ. ತಗಡಿನ ಶೀಟ್ ಮೇಲೆ. ತಗಡು ಶೀಟ್ ಮೇಲೆ ಕೊಡ್ತಾರೆ. ನಿಮ್ಮ ಕಷ್ಟ ನೀವೇ ಬರಿಬೇಕು. ಹ್ಮ್ ಆ ಬರೆದು ಕೊಟ್ಟಾಗ ಆ ನಿಂಬೆಹಣ್ಣು, ಮೊಟ್ಟೆ, ತೆಂಗಿನಕಾಯಿನಲ್ಲಿ ಅದನ್ನು ಕುಂಕುಮಾರ್ಚನೆ ಮಾಡಿ ಆ ಯಮ್ಮನಿಗೆ ಅರ್ಪಿಸಿ, ಇವ್ರು ನಿಮ್ಮ ಮನೆ ದೇವ್ರನ್ನ ಅಲ್ಲಿ ಆ, ಪ್ರ- ಪೂಜೆ ಮಾಡಿ ಕರೆಸಿ ಮಾತಾಡ್ತಾರೆ. ನಿಮ್ಮ ಮನೆ ದೇವ್ರ ಹತ್ರ ಅವರು ಮನಸ್ಸಿನಲ್ಲೇ ಕೋರಿಕೆ ಕಟ್ತಾರೆ, ಹ್ಮ್ ಇವ್ರು ಒಳ್ಳೇದು ಮಾಡಿಕೊಡಿ, ನಾನು ತಡೆ ಕಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆಮೇಲೆ ನಿಲ್ಲಿಸ್ಕೊಂಡು ನಿಮ್ಮ ತಡೆ ವಿಧಾನ ನನಗೆ ತುಂಬ ಖುಷಿ ಆಯಿತು. ಹ್ಮ್ ಕೊನೆಗೆ ಇಷ್ಟೆಲ್ಲ ಮಾಡಿದ್ರಲ್ಲ, ಇಷ್ಟು ಸಾವಿರಾರು ಆತ್ಮಗಳನ್ನ ತೆಗ್ದಿದ್ದೀನಿ. ನನಗೆ ಖುಷಿಯಾಗಿ ಇಷ್ಟು ಆತ್ಮಗಳ ಜೊತೆ ಮಾತಾಡ್ತೀನಿ, ತೆಗಿತೀನಿ. ನನಗೇನಾದರೂ ಅಟ್ಯಾಕ್ ಆಗಿರ್ಬೋದು, ಏನಾದರೂ ಆಗುತ್ತಾ ಅನ್ನೋ ಇದಕ್ಕೆ ಏನು ಮಾಡಿದೆ, ನಾನೇ ಒಂದು ತಡೆ ಓಡಿಸಿ ಹ್ಮ್ ಅವ್ರದ್ದು ಆ ದೇವಸ್ಥಾನದ ಏನು ಒಂದು ಪೇಮೆಂಟ್ ಇದೆ ನಾನೇ ಕೈಯಾರೆ ಕೊಟ್ಟೆ. ಹ್ಮ್ 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 ನನಗೆ ಅಲ್ಲಿ ಹೊಡೆದು ಈಚೆ ಕಡೆ ಬಂದರೆ ಬಾಡಿ ಎಲ್ಲ ಒಂದು ರೀತಿ ರಿಲೀಫ್ ಆಯಿತು. ಹ್ಮ್ ಹ್ಮ್ ರಿಲೀಫ್ ಆಯಿತು, ಒಂಥರ ಪಾಸಿಟಿವ್ ಎನರ್ಜಿ. ಫ್ರೆಶ್ನೆಸ್ ಆಯಿತು. ಆ ಜಾಗ ನನಗೆ ಏನು ಇಷ್ಟು ಪವರ್ಫುಲ್, ಇಷ್ಟು ದಿವಸ ನೋಡ್ತಾ ಇದ್ದೀವಿ, ಇಲ್ಲಿ ಓಡಾಡ್ತಾ ಇದ್ದೀನಿ, ಈ ಜಾಗದ ವಿಷಯನೇ ಗೊತ್ತಾಗಿಲ್ಲ. ಅವ್ರು ಕರೆದೇ ನನಗೆ ಸನ್ಮಾನ ಮಾಡಿದ್ಮೇಲೆ ಇಲ್ಲಿ ಏನೋ ಇರ್ಬೋದು. ಹ್ಮ್ ಹ್ಮ್ ಅವತ್ತು ಜಾತ್ರೆ ನನ್ನ ಕರೆದಿದ್ರು, ಅದರದ್ದು ಕಂಪ್ಲೀಟ್ ತುಣುಕುಗಳನ್ನ ನನ್ನ ವಿಡಿಯೋಗಳಲ್ಲಿ ಹ್ಮ್ ನೋಡಿ ಜನ. ಆದರೆ ಒಂದು ಸರಿ ಪರೀಕ್ಷೆ, ನಮ್ಮ ಹತ್ರ ಬರಬೇಕು ಅನ್ನೋದು ಏನಿಲ್ಲ, ಎಲ್ಲೂ ಮೀರಿದ್ದು ಕೈಯಲ್ಲಿ ಆಗದಿರೋರಿಗೆ ನಾನು ಖಂಡಿತ ಮಾಡ್ಕೊಡ್ತೀನಿ ಅಂತ ಎಲ್ಲ ಎಪಿಸೋಡಲ್ಲೂ ಹೇಳ್ತೀನಿ. ಒಂದು ಸಾರಿ ದೇವರು ಅನ್ನೋದು ಇದ್ದಾರೆ. ಹ್ಮ್ ಗ್ರಾಮ ದೇವತೆ ಅಂದರೆ ಎಷ್ಟು ಪವರ್ಫುಲ್ಲು, ಹೌದು. ಎಷ್ಟು ಶಕ್ತಿ ಇರ್ತದೆ ಅನ್ನೋದಕ್ಕೆ ನನ್ನ ಕಣ್ಮುಂದೆ ಆಗದಂಥ ಗೋಚರ. ಅದು ನೋಡಿದಾಗ ನನಗೆ ಖುಷಿ. ಮತ್ತು ಎರಡನೇ ಸರಿ ಹೋಗಿ ನಾನು ತಡೆ ಹೊಡೆಸಿದ್ದು ನನಗೆ ಸಮಾಧಾನ. ಈಗ ಪ್ರತಿ ಅಮಾವಾಸ್ಯೆಗೂ ನನ್ನ ಕೈಯಲ್ಲಾಗಿದ್ದು ಒಂದಷ್ಟು ಜನ 100 ಜನಕ್ಕೆ ನಾನು ಅಲ್ಲಿಗೆ ಏನೋ ಒಂದು ಸ್ವಲ್ಪ ಸಹಾಯ ಮಾಡ್ತೀನಿ, 100 ಜನಕ್ಕೆ ಅನ್ನ ಹಾಕಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಈಗ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ನಾನು ಅದು ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಇಡಿಸ್ತು ಜಾಗ. ಹ್ಮ್ 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 ಎಲ್ಲೋ ಒಂದು ಕಡೆ ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡಿ ಜನಗಳಿಗೆ ದಾರಿ ತಪ್ಪಿಸೋವು ಸುಮಾರು ಟಿ ವಿಲಿ ನೋಡ್ತಾ ಇರ್ತೀವಿ. ಹ್ಮ್ ಎಲ್ಲ ದೇವಸ್ಥಾನದ ಶಕ್ತಿ ಇರ್ತವೆ, ಅದನ್ನು ಬಳಸ್ಕೊಳ್ಳೋ ರೀತಿ ಅಲ್ಲಿರ್ತಕ್ಕಂಥ ಪುರೋಹಿತರುಗಳಿಗೆ, ಅಲ್ಲಿ ಸೇವಾಕರ್ತರುಗಳಿಗೆ ಅದಿರಬೇಕು. ಆ ದೇವ್ರನ್ನ ಯಾವ ರೀತಿ ನೋಡ್ಕೋಬೇಕು. ಹ್ಮ್ ಬರೀ ಹಣ ಸಂಪಾದನೆ ಮಾಡೋಕ್ಕೋಸ್ಕರನೇ ದೇವ್ರನ್ನ ಉಪಯೋಗಿಸ್ಬಾರ್ದು. ಈಗ ನೀವು ತಡೆ ಹೊಡ್ಸೋದು ಅಂತಂದ್ರೆ ಸುಮಾರು ಜನಕ್ಕೆ ಗೊತ್ತು, ತಡೆ ಹೊಡಿಯೋದಂದ್ರೆ ಏನಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದು ಏನು, ಯಾಕೆ ಮಾಡ್ತಾರೆ, ಪ್ರಾಸೆಸ್ ಏನು ಅಂತ. ಅದನ್ನ ನೀವು ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಅದು ಹೇಗ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ. ತಡೆ ಹೊಡೆಯೋದು ಅಂತ ಅಂದರೆ ನೋಡಿ, 3 ದಾರಿಲಿ ಯಾರೋ ಮಾಡಿಸಾಕಿರ್ತಾರೆ, ಮಕ್ಕಳುಗಳಿಗೆ ದೃಷ್ಟಿ ತೆಗೆದಾಕಿರ್ತಾರೆ. ಏನೋ ಕೆಟ್ಟದಾಗಿದೆ ಅಂತ ಅಂದ್ಬಿಟ್ಟು 3 ದಾರಿ ಒಳಗಡೆ ತೆಗೆದಾಕಿರ್ತಾರೆ. ಅದನ್ನು ದಾಟಿದಾಗ ಅಲ್ಲಿ ಇದ್ದಂಥ ಒಂದು ನ್ಯೂನತೆ, ಒಂದು ಮೈನಸ್ ಪಾಯಿಂಟು ನಮಗೆಲ್ಲಿ ಅಟ್ಯಾಕ್ ಆಗ್ತದ್ದು ಕಾಲಿನಿಂದನೂ ಬಂದಿದೆ. ಹ್ಮ್ ಇವತ್ತು ನಿನ್ನೆ ಮೊನ್ನೆದಲ್ಲ, ಹೌದು. ದೃಷ್ಟಿ. ಹ್ಮ್ ನೆಕ್ಸ್ಟು ಈ ಹೆಣ್ಮಕ್ಳುಗಳು ಚೆನ್ನಾಗಿದ್ರೆ ಹೋಯ್ತಾ ಇದ್ರೆ ದಾರಿಲಿ ಹ್ಮ್ ನೋಡ್ತಾರೆ, ಇವಳು ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಒಬ್ಬ ಗಂಡಸು ಒಬ್ಬ ಚೆನ್ನಾಗಿ ಇವನೇನು ಇಷ್ಟು ಚೆನ್ನಾಗಿದ್ದಾನೆ, ಒಂದು ಹೀರೋ ಥರ ಇದ್ದಾನೆ, ಈ ಥರ ಕಣ್ಣು ದೃಷ್ಟಿ ಆಗ್ತದೆ. ಹ್ಮ್ ಕೆಲವು ಜನ ಮೈ ಮೇಲೆ ಒಡವೆಗಳು ಹಾಕ್ಕೊಂಡಿರ್ತಾರೆ. ನೋಡಿ ನಮ್ಮ ಹತ್ರ ಒಂದು ಗ್ರಾಮ್ ಉಂಗುರ ಇರಲ್ಲ, ಹ್ಮ್ ಅವ್ನು ಮೈ ಮೇಲೆ ಅರ್ಧ kg ಹಾಕ್ಕೊಂಡಿದ್ರೆ ಏನಪ್ಪ ಇಷ್ಟೊಂದು ಹಾಕ್ಕೊಂಡವನೇ. ಹ್ಮ್ ಹೌದು. ಅದರಲ್ಲಿ ಹೆಣ್ಮಕ್ಳುಗಳು ಜಾಸ್ತಿ ಒಡವೆಗಳನ್ನ ಯೂಸ್ ಮಾಡ್ತಾರೆ. ಹ್ಮ್ ಅವ್ರಿಗೆ ಚಿನ್ನದ ಮೇಲೆ ಆಸೆ ಜಾಸ್ತಿ ಇರ್ತದೆ. ಹ್ಮ್ ಸೊ ಅವಾಗ ಇವಳೇನಪ್ಪ ಇಷ್ಟೊಂದು ಒಡವೆ ಹಾಕೊಂಡ್ಬಿಟ್ಟು, ಹೆಂಗಸರ ಮೇಲೆ ಕಣ್ಣು. ಹೌದು. ಒಬ್ಬೊಬ್ಬರು ಕಣ್ಣು ದೃಷ್ಟಿ ರಾವು ಗಣ್ಣು ಅಂತಾರೆ. ನೋಡಿದ ತಕ್ಷಣ ಅದು ಎಫೆಕ್ಟ್ ಆಗುತ್ತೆ. ನಿಮ್ಗೆ ಏನಿಲ್ಲ, ಚೆನ್ನಾಗಿರ್ತೀರ, ಮಧ್ಯಾಹ್ನ ಮೇಲೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ. ಹ್ಮ್ ಯಾಕೆ? ಏನು ಫುಡ್ ತಿಂದಿಲ್ಲ, ಏನೋ ಸ್ವಲ್ಪ ದೋಸೆ ತಿಂದೆ, ಅದು ತಿಂದೆ, ಇದು ತಿಂದೆ, ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತಲ್ಲ ಯಾಕೆ? ಹ್ಮ್ ನಮಗೆ ನಾವೇ ಕ್ವಶನ್ ಹಾಕ್ಕೊಳ್ತೀವಿ. ಹೌದು. ಟ್ಯಾಬ್ಲೆಟ್ ತೊಗೋತೀವಿ, ಏನೋ ಕುಡಿತೀವಿ, ಏನೋ ಮಾಡ್ತೀವಿ. ಹ್ಮ್ ಸೊ ಇದೇನಾಗುತ್ತೆ, ಒಬ್ಬ ಮನುಷ್ಯ ದೃಷ್ಟಿ ಬಿಟ್ಟು ಮಡಗಿದ್ರೆ
ನಿಮ್ಮ ಮೈ ಮೇಲೆ ಒಂದು ಕಟ್ಟು ಬೀಳುತ್ತೆ. ಹ್ಮ್ ಈ ಥರ ಎಷ್ಟು ಜನ ನೋಡಿರ್ತಾರೆ, ಎಷ್ಟು ಜನ ಇದು ಮಾಡಿರ್ತಾರೆ, ಅಷ್ಟು ನಿಮ್ಮ ಮೈ ಮೇಲೆ ಬೀಳ್ತಾ ಇದ್ದಷ್ಟು ನಿಮಗೆ ಕಷ್ಟಗಳು ಜಾಸ್ತಿ ಆಗ್ತದೆ. ಹ್ಮ್ ಮದುವೆ ಆಗಿಲ್ಲ ಅಂದರೆ ಹುಡುಗ ಸಿಗಲ್ಲ, ಮದುವೆ ಆಗಿದ್ರೆ ಹುಡುಗ ಕಟ್ಟಾಗ್ತಾನೆ. ಯಾಕಂದ್ರೆ ಇವೆಲ್ಲ ಮೈನಸ್ ಪಾಯಿಂಟ್ಗಳು, ಹ್ಮ್ ಹೆಣ್ಮಕ್ಳಿಗಾಗ್ಬೋದು ಗಂಡು ಮಕ್ಳಿಗಾಗ್ಬೋದು. ಸೊ ಅದಕ್ಕೆ ನಮಗೆ ತಿಳಿದಿರೋದು ಎಲ್ಲೋ ಒಂದು ಕಡೆ ಯಾರಾದರೂ ಹೇಳಿದಾಗ ಅಂಥ ಜಾಗ ಹೋಗಿ ಆ ತಡೆಯನ್ನು ಕಟ್ ಮಾಡಿಸ್ಕೊಂಡ್ರೆ ನಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಬ್ಲಾಕೇಜು ಅಲ್ಲಿ ಅಂಥ ಜಾಗದಲ್ಲಿ ವಿಶೇಷವಾದಂಥ ಜಾಗದಲ್ಲಿ ನಿವಾರಣೆ ಆಗ್ತವೆ. ಹ್ಮ್ ಹ್ಮ್ ನನಗೆ ಯಾರು ಹೇಳಿ ಮಾಡಿ ನಮ್ಮ ದೇವಸ್ಥಾನ ಎಕ್ಸ್ಪೋಸ್ ಮಾಡಿ ನಾನು ಅದಕ್ಕೆಲ್ಲ ಒಪ್ಪೋದು ಇಲ್ಲ, ನಾನು ಮಾಡೋದು ಇಲ್ಲ. ನನಗೆ ಸಮಾಧಾನನ ನಾನೇ ಕೂತ್ಕೊಂಡು ಮಾತಾಡ್ತೀನಿ. ಹ್ಮ್ ಯಾಕಂದರೆ ಆ ದೇವಸ್ಥಾನದ ವಿಶೇಷತೆ ನೋಡಿದಾಗ ನಮ್ಗಾಗಿದ್ದು ಒಳ್ಳೇದು 10 ಜನಕ್ಕೆ ಆಗ್ಬೇಕಂತ ನನ್ನ ಇದು. ಹೌದು 10 ಜನಕ್ಕಾಗಿ ನನಗೆ ಅಲ್ಲಿ ದೇವಸ್ಥಾನಕ್ಕೆ ಬಂದು ನಿವಾರಣೆ ಆಗದೆ ಇರೋದು ಸುಮಾರು ಕೇಸಸ್ಸು ಅಲ್ಲಿ ಅರ್ಚಕರು ಏನು ಮಾಡಿದ್ದಾರೆ, ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾರೆ. ಹ್ಮ್ ಇಂಥವ್ರೊಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಬರೀ ನೀವೇನು ಹೋಗೋದು ಬೇಕಾಗಿಲ್ಲ, ಹ್ಮ್ ಫೋಟೋ ಕಳಿಸಿ ನಿಮ್ಮನ್ನ 24 ಗಂಟೆಯಲ್ಲಿ ನಿವಾರಣೆ ಮಾಡಿ ಅವ್ರು ನನ್ನ ಬಗ್ಗೆ ಅಷ್ಟು ಮಾತಾಡಿ ಕಳಿಸ್ಕೊಟ್ಟಿದ್ದಾರೆ. ಹ್ಮ್ ಅವ್ರು ನೋಡಿ, ಅವ್ರು ಕೂತ್ಕೊಂಡ್ರೆ 2 ಅವರ್ 3 ಅವರ್ ನಮಗೆ ಕಾಲು ನೋವು ಬಂದ್ಬಿಡ್ತಿದೆ. ಆ ಎಮ್ಮಂದು ಧ್ಯಾನ ಅಷ್ಟು ಮಾಡ್ತಾರೆ, ಪೂಜೆ ಅಷ್ಟು ಮಾಡ್ತಾರೆ. ಆಮೇಲೆ ಅವ್ರು ಯಾರನ್ನ ಕೊಟ್ಟರೆ ದುಡ್ಡು ತಗೋತಾರೆ, ಬಲವಂತ ಇಲ್ಲ. ಹ್ಮ್ ದೇವಸ್ಥಾನಕ್ಕೆ ಯಾರಾದ್ರೂ ಇಷ್ಟಪಟ್ಟು ಕೊಟ್ಟರೆ ತಗೋತಾರೆ, ಇಲ್ಲ ಅಂದರೆ ನೀವು ಇಷ್ಟು ಕೊಡಬೇಕು ಹಿಂಗೆ ಮಾಡ್ಬೇಕಂತ ಕಲೆಕ್ಷನ್ಗಳು ಮಾಡ್ತಾರಲ್ಲ, ಆ ಕೆಲಸ ಮಾಡಲ್ಲ ಅವ್ರು. ಹ್ಮ್ 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 ನನಗೆ ಅದು ಖುಷಿ ಆಯಿತು. ಅದಕ್ಕೆ ನಾನು ಹೇಳಿದೆ, ಅವ್ರು ನೋಡಿ ಬೆಳಗ್ಗೆ ನಾನು ಹೋಗಿದ್ದ ದಿವಸ ಅವ್ರ ಮನೆಯಿಂದನೋ ಎಲ್ಲಿಂದನೋ ತಗೊಂಬಂದರು, ಪಲಾವ್ ಮಾಡಿದ್ರು, ಕೇಸರಿ ಬಾತ್ ಮಾಡಿದ್ರು. ಅಲ್ಲಿ ಬಂದಿರೋರ್ಗೆಲ್ಲ ಕೊಡ್ತೇವ್ರಿಗೆ ಯಾರು ಕೊಡ್ತಾರೆ ದುಡ್ಡು ಇವ್ರಿಗೆ? ಹ್ಮ್ ಎಲ್ಲಿಂದ ಬರ್ತಿದೆ ದುಡ್ಡು? ಯಾರೋ ಭಕ್ತಾದಿಗಳು ಮಂಗಳಾರತಿ ಕಾಸು, ತಡೆ ಹೊಡೆದಿದ್ದ ಕಾಸು, ಆಮೇಲೆ ಏನೋ ಅದರಲ್ಲಿ ಬಂದವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಮನಸ್ಫೂರ್ತಿಗೆ ಅವ್ರು ಇದರವ್ರೆ ದೇವಸ್ಥಾನದವರೇ ಕೂತ್ಕೊಂಡು ಎಲ್ಲ ಅಡುಗೆಗಳು ಮಾಡ್ತಾರೆ. ಹ್ಮ್ ಹ್ಮ್ ನನಗೆ ಅದು ಖುಷಿ ಆಯಿತು. ನಾನು ಅದಕ್ಕೆ ಪ್ರತಿ ಅಮಾವಾಸ್ಯೆಗೆ ಒಂದು 100 ಜನಕ್ಕೆ ಆಗೋಷ್ಟು ನನ್ನ ಕೈಯಲ್ಲಾಗಿದ್ದೇನೋ ಕೊಡ್ತೀನಪ್ಪ. ನನ್ನ ಕೈಯಲ್ಲಿ ಎಲ್ಲಿವರೆಗೂ ಶಕ್ತಿ ಭಗವಂತ ಕೊಡ್ತೀನಿ. ದಯವಿಟ್ಟು ನೀವು ಅದನ್ನು 4 ಜನಕ್ಕೆ ಅನ್ನ ಹಾಕಿ ಅಲ್ಲಿ ಆ ಕೆಲಸ ಮಾಡಿ. ಹ್ಮ್ ಒಂದು ಯಾಕೆ ಅಂದರೆ ವಿಶೇಷವಾದ ದೇವಸ್ಥಾನಗಳು ನಾವು ಹೊರಗಡೆನೂ ಇರ್ತವೆ, ಒಳಗಡೆನೂ ಇರ್ತದೆ, ಗೊತ್ತಿರಲ್ಲ. ಗೊತ್ತಿರಲ್ಲ. ಯಾರಾದರೂ ನೋಡಿದಾಗ ನಮ್ಮಂಥವ್ರು ಹೇಳಿದಾಗ ನನಗೆ ಅಂತ ಒಂದಷ್ಟು ಜನ ಫಾಲೋವರ್ಸು, ನಂಬಿಕಸ್ಥರು, ನನ್ನ ಮೇಲೆ ನಂಬಿಕೆ ಇಟ್ಟಿರೋರು ಇದ್ದಾರೆ. ಹ್ಮ್ ಅಂಥವ್ರಿಗಾದರೂ ಒಳ್ಳೇದಾಗಲಿ ಅಂದ್ಬಿಟ್ಟೆ ನಾನು ಇಷ್ಟು ಕಷ್ಟಪಟ್ಟು ಆ ಜಾಗಕ್ಕೆ 2ನೇ ಸರಿ ಹೋದೆ. ಕರ್ಗ ಸ್ಪೆಷಲ್ ಇತ್ತು, ಹ್ಮ್ ತುಂಬ ಜನ ಸೇರಿದ್ದಾರೆ. ಅಲ್ಲಿಲ್ಲೂ ಜನನೇ ಸೇರುವಂಥ ಜಾಗ ಅಲ್ಲ ಅದು, ಹ್ಮ್ ಬರೀ ಕಾಲೇಜ್ ಹುಡುಗರಿರೋಂಥ ಜಾಗ. ಪೂರ್ತಿ ಅಡ್ರೆಸ್ಸು ಈ ವಿಡಿಯೋ ನೋಡಿದ್ಮೇಲೆ ಲಾಟಲ್ಲಿ ಹೇಳ್ತೀನಿ ಎಲ್ಲಿದೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ನೋಡಿ, ನಿಮ್ಮ ಜೀವನ ಚೆನ್ನಾಗಾಗಬೇಕಂದ್ರೆ ಮನುಷ್ಯರೇ ನನ್ನಿಂದನೇ ಅಂತ ಅಲ್ಲ ಹೇಳೋದು, ಅಂಥ ವಿಶೇಷವಾದ ಜಾಗಕ್ಕೆ ಹೋದರೆ ಖಂಡಿತ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಯಾಕಂದ್ರೆ ಇದು ಪಬ್ಲಿಸಿಟಿನೂ ಅಲ್ಲ, ಒಂದು ವಿಶೇಷವಾದ ಪವರ್ ಇರ್ತಕ್ಕಂಥ ಜಾಗ. ಹ್ಮ್ ದೇವ್ರು ಇದ್ದಾನೆ ಹೌದು. ಅಂದರೆ ನಂಬಿಕೆ, ಹೌದು. ದೇವ್ರು ಇದ್ದಾನೆ. ಅದು 7 ಮಂದಮ್ಮ ಅಂತ ಅಂದ್ಬಿಟ್ಟು 7 ದೇವತೆಗಳ ಶಕ್ತಿ ಹೊಂದಿರತಕ್ಕಂಥ ಜಾಗ. ಆ ಜಾತ್ರೆ ದಿವಸ 7 ಊರಿಂದ ದೇವತೆಗಳನ್ನ ಕರ್ಕೊಂಬರ್ತಾರೆ. ಅಲ್ಲಿ ಅವ್ರ ವಿಗ್ರಹಗಳನ್ನ ಕರ್ಕೊಂಬಂದು ಲೈನ್ ಜೋಡಿಸಿ ಅದನ್ನು ಪೂಜೆ, ಭಕ್ತಾದಿಗಳು ಬಂದವ್ರ ಪೂಜೆ ಮಾಡಿ ಒಳಗಡೆ ಹೋಮಗಳು ನಡೀತಿದೆ. ತುಂಬ ನಮಗೆ ಹೋದರೆ ಮನಸ್ಸು ಬರಲ್ಲ ಈಚೆ ಕಡೆ. ಅಲ್ಲಿ ಕಮ್ಮಿ ಅಂದ್ರೂ ಅರ್ಧ ಗಂಟೆ ನಾವು ಕೂತ್ಕೋಬೇಕಂತ ನನಗೆ ತಡೆ ಹೊಡ್ಸಕ್ಕಂತ ಹೋದಾಗ ನಾನು ಮಧ್ಯಾಹ್ನ 3 ಗಂಟೆ ತನಕ ಜಾಗದಿಂದ ಬರಕ್ಕೆ ನನಗೆ ಆಗಲೇ ಇಲ್ಲ. ಆ ಎಮ್ಮನ್ನೇ ನೋಡ್ಬೇಕಂತ ಅಂದ್ಬಿಟ್ಟು ಆ ಎಮ್ಮನ ಮುಂದೆನೇ ನನಗೆ ಕಾಲಾಗಲ್ಲ ಅಂತ ಚೇರ್ ಹಾಕ್ಕೊಟ್ರು. ಬಟ್ ಜನ ಸಿಕ್ಕಾಪಟ್ಟೆ ಇದೆ, ನಂಗೆ ಕೂತ್ಕೊಳ್ಳೋಕ್ಕೂ ಬೇಜಾರಾಗ್ತಿದೆ. ಬಂದವರೆಲ್ಲ ಸುಮಾರು ಜನ ಯೂಟ್ಯೂಬ್ ನೋಡಿರೋರು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ, ಇವ್ರು ಗುರುಜಿ ಇಲ್ಲಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನೇ ಬಂದಿದ್ದೀನಿ ಅಂದರೆ ನನ್ನಂಥವ್ರು ಇನ್ನೊಂದು 4 ಜನ ನೋಡಲಿ, ಅದನ್ನು ನೋಡಿದ್ರೆ ಒಳ್ಳೇದಾಗ್ತದೆ ಅಂದ್ಬಿಟ್ಟು ಆ ದೇವಸ್ಥಾನದ ಒಂದು ಎಪಿಸೋಡ್ ಜನಗಳಿಗೆ ಮುಟ್ಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಅದು ಬೆಂಗಳೂರಿನಲ್ಲೇ ಇರ್ತಕ್ಕಂಥ RT ನಗರದ ಹತ್ರ
ಚೋಳನಾಯಕನಹಳ್ಳಿ. ಹ್ಮ್ ಚೋಳನಾಯಕನಹಳ್ಳಿಲಿ ಇದು ಏಳಮಂತಪ್ಪನ ದೇವಸ್ಥಾನ. ಹ್ಮ್ ಒಂದು ಕಾಲೇಜ್ ಒಳಗಡೆ ಇದೆ. ಅಲ್ಲಿ ಯಾರು ಕೇಳಿದ್ರು ತೋರಿಸ್ತಾರೆ. ಹ್ಮ್ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ದಿನಗಳಲ್ಲಿ ಅಲ್ಲಿ ತಡೆ ಹೊಡೆದು ಪೂಜೆ ಮಾಡ್ತಾರೆ. ನಿಸ್ವಾರ್ಥವಾಗಿ ಭಾಳ ಒಂದು ನಂಬಿಕೆಯಿಂದ ಮಾಡ್ತಾರೆ ಅವರು. ಜನಗಳು ಅಷ್ಟು ನೋಡಿ, ಮದುವೆ ಆಗದವ್ರ ಹೆಣ್ಮಕ್ಳು ಯಾರು ಇವರೆಲ್ಲ ನೆಂಟ್ರ ಅಂದ್ಕೊಂಡೆ ಸ್ಕೂಟ್ರಲ್ಲಿ ಬಂದ ಹುಡುಗಿ ನಿಲ್ಲಿಸ್ಬಿಟ್ಟು ನೆಲ ಎಲ್ಲ ಸಾರಿಸ್ತಾ ಇದ್ರಿ. ಅಂದ್ರೆ ನಾನು ಈ ರಿಲೇಷನ್ ಅಂದ್ಕೊಂಡೆ. ಆ ಪೂರೈತರು ಕೇಳಿಸ್ದೆ, ಇಲ್ಲ ಗುರುಗಳೇ, ಈ ಥರ ಭಾಳ ಜನ ಬಂದು ಅವರೇ ಕಸ ತೆಗಿತಾರೆ, ಕ್ಲೀನ್ ಮಾಡ್ತಾರೆ, ಒರೆಸ್ತಾರೆ, ರಂಗೋಲಿ ಹಾಕ್ತಾರೆ. ಸೇವೆ ಮಾಡ್ತಾರೆ. ಆ ಹೆಮ್ಮನ ಮೇಲೆ ಅಷ್ಟು ಭಕ್ತಿ. ಹೆಮ್ಮನಿಗಂತೂ ತುಂಬ ಪವರ್ಫುಲ್ ಇದೆ ಜಾಗಕ್ಕೆ. ಒಂದು ಬಂಡೆ ಒಳಗಡೆ ಉದ್ಭವ ಆಗಿದೆ. ಅಲ್ಲಿ ಕಾಟೇರಮ್ಮ, ಆಮೇಲೆ ಮುನೇಶ್ವರ ಸ್ವಾಮಿಗೆ ಅವರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. 3 ಜನಕ್ಕೂ ಪೂಜೆ ನಡೀತಾ ಇರ್ತದೆ. ಪ್ರತಿದಿನ ಪೂಜೆ ನಡೀತಾ ಇರ್ತದೆ. ತುಂಬ ಜನ ರಾತ್ರಿ 9 ಗಂಟೆ 10 ಗಂಟೆ ತನಕ ಜನ ಬರ್ತಾನೆ ಇರ್ತಾರೆ. ಅವ್ರ ಪುರೋಹಿತರಿಗಂತೂ ಊಟ ಮಾಡೋಕ್ಕೆ ಟೈಮ್ ಇಲ್ಲ ಪಾಪ. ಅದರಲ್ಲಿ ನನಗೆ 2 ಅವರ್ ಟೈಮ್ ಸ್ಪೆಂಡ್ ಮಾಡಿ ನನಗೆ ಪ್ರಸಾದ ಕೊಟ್ಟು ಪ್ರಸಾದ ತಿನ್ನಿಸಿ ನನ್ನ ಕಾರ್ ಹತ್ತೋರ್ಗೂ ನಾನು ಹೇಳಿದೆ, ಅಷ್ಟೊಂದು ಜನ ಕಾಯ್ತಾವ್ರೆ, ದಯವಿಟ್ಟು ನೀವು ಹೋಗ್ರಿ ಅಂದೆ. ಇಲ್ಲ, ಅಲ್ಲಿ ನಮ್ಮ ಹುಡುಗರಿದ್ದಾರೆ, ಮೇಂಟೈನ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಕಾರ್ ಹತ್ತಿಸ್ಬಿಟ್ಟು ಆಮೇಲೆ ಹೊರಗಡೆ ಹೋದ್ರು. ನನಗೆ ನಾನೇನು ದೊಡ್ಡವನು ಅಂತಲ್ಲ, ಬಟ್ ಅವರು ಒಂದು ಮರ್ಯಾದೆ ನನ್ನ ಮೇಲೆ. ನಂದೊಂದು 50-100 ಎಪಿಸೋಡ್ ನೋಡಿದ್ದಾರೆ, ಸುಮಾರು ಜನ ನೋಡಿದ್ದೀನಿ ಗುರುಗಳು. ಬಟ್ ನಿಮ್ಮ ಮಾತು, ನೀವು ಒಗದಂತ ಮಾತಾಡ್ತೀರಾ, ಖಡಕ್ಕಾಗಿ ಮಾತಾಡ್ತೀರಾ. ನಿಮ್ಮ ಕೆಲಸಗಳು 24 ಗಂಟೆ ರಿಲೀಸ್ ಆಗ್ತವೆ. ನಮಗೂ ಖುಷಿ. ನಮ್ಗೆ ದಯವಿಟ್ಟು ನೀವು ನಮ್ಮ ದೇವಸ್ಥಾನಕ್ಕೆ ಆವಾಗ ಬಂದು ಹೋಗಿ ಅಂತ ಅಂದ್ಬಿಟ್ಟು ಪಾಪ ರಿಕ್ವೆಸ್ಟ್ ಮಾಡಿದ್ರು. ನನಗೆ ನಂಬಿಕೆ ಅನ್ನೋದು ಬಂದಾಗ ನೀವು ಕರೆಯೋದು ಬೇಕಾಗಿಲ್ಲ. ನಾನು ಯಾವಾಗಂದ್ರೆ ಅವಾಗ ಬರ್ತೀನಿ, ಅಮ್ಮನ ದರ್ಶನ ಪಡಿತೀನಿ, ನನಗೆ ಸಮಾಧಾನ ಅನಿಸಿದೆ ಅಂತ ಹೇಳ್ಕೊಂಡೆ. ಯಾಕಂದರೆ ಜನಕ್ಕೂ ನನ್ನ ವಿಡಿಯೋ ನೋಡೋ ಜನ, ನನ್ನ ಫಾಲೋವರ್ಸು, ನನ್ನ ಸ್ಟೇಟಸ್ ಫಾಲೋಸ್ ಮಾಡೋರು, ಇವರೆಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಈ ಜಾಗ ತುಂಬ ಪವಿತ್ರವಾಗಿದೆ. ಯಾವ ಸ್ವಾಮೀಜಿಗಳು ಪೂಜೆ ಮಾಡೋರು, ಹೋಮ ಮಾಡೋರು ಆಮೇಲೆ, ಫಸ್ಟು ಭಗವಂತ. ಆ ಭಗವಂತ ಎಲ್ಲಿದ್ದಾನೆ ಅಂದರೆ ನಮ್ಮ ಕಣ್ಗೆಲ್ಲೋ 1% ಕಣ್ಣಿಗೆ ಬಿದ್ದರೆ ಆ ಜಾಗಕ್ಕೆ ಫಸ್ಟು ಪ್ರಾಧಾನ್ಯತೆ ಕೊಟ್ಟು ಕೈ ಮುಗಿದು ಬನ್ನಿ. ಮಿಕ್ಕಿದ್ದು ಆಗದಾರ ಭಗವಂತ ನಮ್ಮಂಥವ್ರು 100 ಜನ ಹುಟ್ಟಾಕಿರ್ತಾರೆ. ನಮ್ಮಂಥವ್ರು ಬಂದಾಗ ನಮ್ಮ ಕೈಯಲ್ಲಾಗಿದ್ದು ಮಾಡಿಕೊಟ್ಟಿದ್ದೀನಿ, ಮಾಡಿಕೊಟ್ಟಿರೋದು ಮಾಡಿಸ್ಕೊಂಡ್ರು ಮಾತಾಡಿದ್ದಾರೆ. ಒಂದು ಸರಿ ಈ ಗ್ರಾಮಕ್ಕೆ ಪ್ರತಿಯೊಬ್ಬರೂ ಭೇಟಿ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಮನಸ್ಸು. ನೋಡಿ, ಇದು ಯಾವುದು ನಾನು ಪಬ್ಲಿಸಿಟಿಗೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ಒಂದು ದೇವರಿದ್ದಾನೆ, ಒಂದು ದೇವಿ ಆ ಜಾಗದಲ್ಲಿ ನೆಲೆಸಿದ್ದಾಳೆ ಅಂತ ಒಂದು ನಂಬಿಕೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮನಿಗೋಸ್ಕರ ಮಾಡ್ತಾ ಇದ್ದೀನಿ. ಇವತ್ತಿನ ಕಂಪ್ಲೀಟ್ ಎಪಿಸೋಡು ತುಂಬಾ ದೈವಿಕವಾಗಿತ್ತು. ಗುರುಗಳು ಗ್ರಾಮ ದೇವತೆಯ ಒಂದು ಶಕ್ತಿಯನ್ನ ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಟ್ರು. ಹಾಗೆ ನಮ್ಮ ಬೆಂಗಳೂರಲ್ಲೇ ಇರುವಂತಹ ಒಂದು ಪವರ್ಫುಲ್ ದೇವತೆ ಅಥವಾ ಒಂದು ಪವರ್ಫುಲ್ ದೇವಸ್ಥಾನ ಅದು ಎಲ್ಲಿದೆ, ಆ ಜಾಗ ಯಾವುದು, ಅಲ್ಲಿ ಯಾವ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಹಾಗೂ ಒಂದಷ್ಟು ಸವಾಲುಗಳು, ಒಂದಷ್ಟು ಕುತೂಹಲಗಳಿಗೂ ಕೂಡ ಗುರೂಜಿಗಳು ಇವತ್ತು ಉತ್ತರ ಕೊಟ್ರು. ಈ ಒಂದು ಎಪಿಸೋಡು ತುಂಬಾ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಯ್ತು, ಪಾಸಿಟಿವ್ ಆಗಿ ಎಂಡ್ ಆಯ್ತು. ಸೊ ನೀವು ಕೂಡ ಆ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮಗೆ ಇರುವಂತಹ ಒಂದು ಸಂಕಷ್ಟಗಳಿಗೆ ನೀವು ಕೂಡ, ಅಥವಾ ನಿಮ್ಗೆ ಏನಾದ್ರು ದೃಷ್ಟಿದೋಷ ಆಗಿದ್ರೆ ನೀವು ಕೂಡ ಹೋಗಿ ಅಲ್ಲಿ ತಡೆಯನ್ನ ಓಡಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇಷ್ಟೊತ್ತು ಕೂಡ ಒಂದು ಒಳ್ಳೆ ಜಾಗ, ಒಂದು ಪಾಸಿಟಿವ್ ಎನರ್ಜಿಯ ಬಗ್ಗೆ ಗುರೂಜಿಗಳು ಮಾಹಿತಿಯನ್ನ ನೀಡಿದ್ರು. ಹೀಗಾಗಿ ಗುರೂಜಿಗಳಿಗೆ ಮೊದಲು ಧನ್ಯವಾದಗಳನ್ನ ತಿಳಿಸೋಣ. ಗುರೂಜಿಗಳೇ ಧನ್ಯವಾದ. ನಮಸ್ಕಾರ ವೀಕ್ಷಕರಿಗೆ.